ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ಮಹಾತ್ಮ ಗಾಂಧಿ, ಅಬ್ರಹಂ ಲಿಂಕನ್, ಚಾರ್ಲಿ ಚಾಪ್ಲಿನ್, ಥಾಮಸ್ ಆಲ್ವಾ ಎಡಿಸನ್, ಹೆಲೆನ್ ಕೆಲರ್, ಅಬ್ದುಲ್ ಕಲಾಂ, ಶೇಕ್ಸ್ಪಿಯರ್, ಮೈಕಲ್ ಜಾಕ್ಸನ್, ಬಿಲ್ ಗೇಟ್ಸ್ ಇವರೆಲ್ಲ ಯಾರು? ಕ್ರಾಂತಿಯನ್ನುಂಟು ಮಾಡಿದ ಪ್ರಮುಖರು. ಇವರ ಜೀವನಗಳು ನಮಗೇನನ್ನ ಹೇಳುತ್ತದೆ? ಇದರಲ್ಲಿ ಯಾರಾದರೂ ಒಬ್ಬರು ಅದೃಷ್ಟದಿಂದ ಮೇಲೆ ಬಂದವರನ್ನ ತೋರಿಸಲಾರಿರಿ. ಅದು ಅಸಾಧ್ಯ. ಏಕೆಂದರೆ ಇವರೆಲ್ಲ ನಿರಂತರ ಶ್ರಮದಿಂದ ಸಂಚಲನವನ್ನ ಸೃಷ್ಟಿಸಿದವರು. ಇವರೇ ಅಲ್ಲ, ಯಾರಾದರೂ ಸರಿ. ಕೇವಲ ಅದೃಷ್ಟದಿಂದ ಯಾರೂ ಮೇಲೆ ಬರಲಾರರು. ಜೀವನದಲ್ಲಿ ಅದೃಷ್ಟವಿಲ್ಲದೆ ಯಶಸ್ವಿ ಆಗಲಾರವು ಎಂದುಕೊಳ್ಳುವುದು ಸಮುದ್ರದಲ್ಲಿ ಅಲೆಗಳು ನಿಂತ ನಂತರ ಸ್ನಾನ ಮಾಡುತ್ತೇನೆ ಎನ್ನುವಷ್ಟು ಮೂರ್ಖತನ. ಅದಕ್ಕೆ ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನೊಮ್ಮೆ ನೋಡೋಣ. ಅವರ ಜೀವನದಲ್ಲಿ ವಿಷಾದವಿದೆ, ಅವರ ಜೀವನದಲ್ಲಿ ದುಃಖವಿದೆ, ಅವರ ಜೀವನದಲ್ಲಿ ಭರಿಸಲಾಗದ ದಾರಿದ್ರ್ಯವಿದೆ, ಅವರ ಜೀವನದಲ್ಲಿ ಅವಹೇಳನವಿದೆ, ಅವರ ಜೀವನದಲ್ಲಿ ಇತರರ ಬೆನ್ನಿಗಿರಿತಗಳಿವೆ, ಅವರ ಜೀವನದಲ್ಲಿ ಬಹಳ ಸೋಲುಗಳಿವೆ. ಆದರೂ ಕೂಡ ಅವರೆಲ್ಲರೂ ಅದನ್ನು ಮೀರಿ ನಿಂತಿದ್ದಾರೆ. ನಿಮಗೊಂದು ವಿಷಯ ಗೊತ್ತೇ? ಎನ್.ಟಿ. ರಾಮರಾವ್ ಅವರು ಪುರಾಣ ಪಾತ್ರಗಳನ್ನು ಹಾಕಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದರೂ ಇಷ್ಟು ಮೋಹನಕಾರನಾಗಿರನು. ರಾಮನ, ಕೃಷ್ಣನ, ದುರ್ಯೋಧನ ಯಾರೇ ಆಗಲಿ ವೇಷ ಹಾಕಿದರೆ ಎನ್.ಟಿ. ರಾಮರಾವರೇ ಹಾಕಬೇಕು ಎಂದು ಜನ ಬಯಸುತ್ತಿದ್ದರು. ಆದರೆ ಇದೇ ಎನ್.ಟಿ. ರಾಮರಾವ್ ಅವರನ್ನು ಒಂದು ಸಿನಿಮಾದಲ್ಲಿ ಕೃಷ್ಣನ ಪಾತ್ರ ಮಾಡಿದಾಗ ಪ್ರೇಕ್ಷಕರು ಚೀಮಾರಿ ಮಾಡಿ ತಿರಸ್ಕರಿಸಿದ್ದರು. ಅದೇ ಎನ್.ಟಿ.ಆರ್. ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಪೌರಾಣಿಕ ಪಾತ್ರಗಳನ್ನು ಮಾಡಿದಾಗ ಜನ ಪರಮಾನಂದ ಭರಿತವಾಗಿ ಹಾಡಿ ಹೊಗಳಿದರು. ಇನ್ನು ಇಂತಹ ಅದ್ಭುತವಾದ ಕಲಾವಿದ ಹುಟ್ಟುವುದಿಲ್ಲ ಎಂದರು. ಎಲ್ಲರೂ ಪ್ರಯತ್ನಿಸುತ್ತಾರೆ, ನಾವು ಸೋತ ಕೂಡಲೇ ಬಾಲ ಮಡಿಸಿಕೊಳ್ಳುತ್ತೇವೆ. ಅದೇ ಯಶಸ್ವಿ ವ್ಯಕ್ತಿಗಳು ಸೋತರು ಮತ್ತೆ ಮತ್ತೆ ಶ್ರಮಪಟ್ಟು ವಿಜಯವನ್ನ ಸಾಧಿಸುತ್ತಾರೆ. ನಿರಂತರವಾದ ಶ್ರಮದಲ್ಲಿ ವಿಜಯವಿದೆ. ಶ್ರಮ ಪಡುತ್ತಲೇ ಇರಬೇಕು, ಜಯ ಗಳಿಸುತ್ತಲೇ ಇರಬೇಕು. ಯಾವುದೇ ಒಂದು ವಿಜಯದೊಂದಿಗೆ ಜೀವನ ಮುಗಿಯದು, ಜೀವನ ಸಾಗುತ್ತಲೇ ಇರುತ್ತದೆ. 10ನೇ ತರಗತಿಯಲ್ಲಿ ಡಿಸ್ಟಿಂಕ್ಷನ್ ಬರುವುದು ಒಂದು ವಿಜಯವೇ. ಆದರೆ ಅಷ್ಟಕ್ಕೆ ಮುಗಿಯುವುದಿಲ್ಲ. ನಮ್ಮ ಕಲಿಕೆ ಇನ್ನೂ ಮುಂದುವರಿಯುತ್ತದೆ. ಆನಂತರ ಉದ್ಯೋಗ, ಮದುವೆ, ಜೀವನ ಯಾವ ದಿಸೆಯಲ್ಲೂ ಕೂಡ ನಮ್ಮ ಬದುಕು ನಿಲ್ಲದು. ಪ್ರತಿ ದಿಸೆಯಲ್ಲೂ ಜಯವನ್ನ ಸಾಧಿಸುತ್ತಲೇ ಇರಬೇಕು. ಜೀವನ ಒಂದು ನಿರಂತರ ಹೋರಾಟ, ಮರಣಿಸುವವರೆಗೂ ನಿಲ್ಲದು. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.